ನಾನೇ ಮಾಡಿಸ್ಕೊಂಡಲ್ಲ ಪ್ರೀ ವೆಡ್ಡಿಂಗ್ ಶೂಟ್. ಅದಕ್ಕೆ ಕಂಗ್ರಾಚುಲೇಷನ್ಸ್. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ ನಾಗೇಶ್ವರಿ ಅವರು, ಚಪ್ಪಾಳೆ ಪ್ಲೀಸ್. ನಿಮ್ಗೆ ಬೇಗ ಮದುವೆ ಆಗಲಿ. ಅದೇನಂತ ದೊಡ್ಡ ವಿಷಯ ಎಲ್ಲ ಅದಕ್ಕೆ ಇಷ್ಟು ದೊಡ್ಡದಾಗಿ ಏನು ಹೇಳ್ಬೇಕಾಗಿಲ್ಲ. ಆಗುತ್ತೆ, ಟೈಮ್ ಟು ಟೈಮ್ ಎಲ್ಲ ತಾನೇ ತಾನೇ ಆಗುತ್ತೆ. ಟಗರಪಲ್ಲೆ ಎಲ್ಲ ಮಾಡಿ ನಮ್ಮೂರು ಮಾರಿ ಹಬ್ಬ ಬಂದಿದ್ರೆ ಟಗರಪಲ್ಲೆ ಕೊಡಿಸ್ತಾ ಇದ್ದೆ. ಇರ್ಲಿ, ಎರಡು ನಿಮಿಷ. ಚೆನ್ನಾಗಿದ್ದೀರಾ? ಮೊದಲನೇದಾಗಿ ಏಪ್ರಿಲ್ 5 ಡೇಟ್ ನೆನ್ಪಿಟ್ಕೊಳ್ಳಿ. ಏಪ್ರಿಲ್ 5 ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಲ್ಲಿ. ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ ಯಾಕೆ ನೋಡ್ಬೇಕು, ಪ್ರತಿ ಸಲ ನಿಮ್ ಸಿನಿಮಾ ಯಾಕೆ ನೋಡ್ಬೇಕು ಯಾಕೆ ನೋಡ್ಬೇಕು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಅದಕ್ಕೆ ನೋಡ್ಬೇಕು ಅಂತ ನಾನು ಹೇಳ್ತೀನಿ. ಸರಿನಾ? ರಚಿತಾ ರಾಮ್ ಅವ್ರು ಇದ್ದಾರೆ, ಇನ್ನೇನ್ ಬೇಕು ಸಿನಿಮಾದಲ್ಲಿ ಅಲ್ವಾ? ಅವ್ರಿದ್ರು ಸಾಕಲ್ವಾ ನೋಡೋದಕ್ಕೆ ಅಲ್ವಾ? ಸತೀಶ್ ಅವರು ಇದ್ದಾರೆ, ಶಿವರಾಜ್ ಕೆ ಪೇಟ್ ಅವರು ಇದ್ದಾರೆ, ನಾನಿದ್ದೀನಿ, ಪೂರ್ಣಚಂದ್ರ, ದಿಗಂತ್ ಅವರು. ಒಂದು ದೊಡ್ಡ ತಾರಾ ಬಳಗ ಇದೆ ಸಿನಿಮಾ ತುಂಬಾ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಮತ್ತೆ ಇನ್ನು ಡಿ ಬಾಸ್ ಅವ್ರು ಬರ್ತಾ ಇದ್ದಾರೆ. ಈಗ ಯಾರು ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಏನ್ ಹೇಳ್ತೀರಾ? ಈಗ ಒಬ್ರು ಹೋದ್ರೆ ನಾನು ಆ ಡಾಕ್ಟರ್ ಹತ್ರ ಹೋಗಿದ್ದೀನಿ, ನೀನು ಹೋಗು ವಾಸಿ ಆಗುತ್ತೆ ಅಂತ ಹೇಳ್ತೀನಿ ಅಲ್ವಾ? ಯಾರು ಒಳ್ಳೆ ಡಾಕ್ಟರ್ ಇದ್ರೆ ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ, ಈ ಡಿ ಬಾಸ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ, ಈ ಸಿನಿಮಾ ಹಿಟ್ ಆಗುತ್ತೆ ಅಂತ. ಯಾಕಂದ್ರೆ ಹಳೆ ಪೇಷಂಟ್ ನಾನು ಮುಂಚೆ ನನ್ನ ಟಗರಪಲ್ಲೆ ಟ್ರೇಲರ್ ರಿಲೀಸ್ ಅವ್ರು ಮಾಡಿದ್ರು. ಸೊ ಹಂಗೆ ನಾನು ಹೇಳ್ತಾ ಇದ್ದೀನಿ, ಅವ್ರು ಬಂದ್ರೆ ಟ್ರೇಲರ್ ಲಾಂಚ್ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂತ. ಮತ್ತೆ ಗೆಳೆಯ ಡಾಲಿ ಧನಂಜಯ ಬಂದಿದ್ದಾರೆ. ಅವ್ರು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತು ಅಂದ್ರೆ ನಿಮ್ಮ ಬೆನ್ನೆಲುಬಾಗಿ ನಾನು ಇದ್ದೇ ಇರ್ತೀನಿ, ನೀವು ಏನು ಮಾಡ್ತೀವೋ ಮಾಡು ಅಂತ. ಸೊ ಇವತ್ತು ಎಲ್ರಿಗೂ ಟೀಮ್ಗೂ ಮುಂಚೆನೆ ನೋಡಿ ಅವರೇ ಬಂದು ಕೂತಿದ್ದಾರೆ. ಐ ಮೀನ್ ಇದು ಒಂದು ಸೂಚನೆ ಅಷ್ಟೇ. ಎಸ್, ಡಾಲಿ ಹಲೋ, ಆಯ್ತು ಡಾಲಿ ಬರೀ ಡಾಲಿ ಅಲ್ಲ, ಡಾಲಿ ಗೆಳೆಯರ ಡಾಲಿ. ಮತ್ತೆ ಸತೀಶ್ ಅವರು, ಅವ್ರ ಬಗ್ಗೆ ಹೇಳ್ಬೇಕು ಏನಂತಂದ್ರೆ, ಈಗ ನಾವೆಲ್ಲ ಒಂದು ಸಣ್ಣ ಗ್ರಾಮದಿಂದ, ಸಣ್ಣ ಊರುಗಳಿಂದ ಬಂದು ಏನೋ ಕನ್ಸು ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಬಂದು ಏನೋ ಸಾಧನೆ ಮಾಡಿರ್ತೀವಲ್ಲ, ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ನೀನಾಸಂ ಸತೀಶ್ ಅವರು. ಒಂದು ಸಣ್ಣ ಕುಟುಂಬದಿಂದ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಮಟ್ಟಕ್ಕೆ ಏರೋದ್ರಲ್ಲಿ ಸತೀಶ್ ಅವರು. ನನಗೆ ಅವ್ರ ಪರಿಚಯ ಆದಮೇಲೆ ನಾನು ಅವ್ರನ್ನ ಯಾವತ್ತು ನನ್ಗೆ ಬೇಜಾರಾದರೆ ನಾನು ಸತೀಶ್ ಫೋನ್ ಮಾಡ್ತಾ ಇದ್ದೆ, ಹಿಂಗೇನೋ ಬೇಜಾರಾಗ್ಬಿಟ್ಟಿದೆ ಸತೀಶ್, ಏನು ಮಾಡೋದು ಅಂತ. ಅವ್ರು ಎಲ್ಲ ಕರೆದು ಉಗಿದು ಉಪ್ಪು ಖಾರ ಹಾಕ್ತಿದ್ರು ಚೆನ್ನಾಗಿ. ನಿನ್ಗೇನೋ ಯಾಕೆ ಬಂದಿದೆ, ಎಲ್ಲಿದ್ದೆ ನೀನು, ಈಗ ಎಲ್ಲಿಗೆ ಬಂದಿದೀಯಾ, ಖುಷಿ ಪಡೆಯ ನೀನು ಅಂತ. ಅಂದರೆ ಆ ಥರದ್ದು ಮೋಟಿವೇಟ್ ಮಾಡ್ತಾ ಇದ್ರು ನಮ್ಮನ್ನು ಯಾವಾಗಲೂ ಸತೀಶ್ ಅವರು. ಅವ್ರಿಗೆ ಒಳ್ಳೇದಾಗಬೇಕು. ಮತ್ತು ಮೊದಲನೇ ಬಾರಿ ಒಬ್ಬರು ಮಹಿಳಾ ನಿರ್ಮಾಪಕರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾ ಫೀಲ್ಡಲ್ಲಿ ಈ ಥರ ಮಹಿಳಾ ನಿರ್ಮಾಪಕರು ಇರೋದು ಕಡಿಮೆ, ಅವ್ರಿಗೂ ಒಳ್ಳೇದಾಗಬೇಕು. ಆ ಥರ ಮಹಿಳಾ ನಿರ್ಮಾಪಕರು ಇನ್ನೊಬ್ರು ಆಗ್ಬೋದು, ರಚಿತಾ ರಾಮ್ ಅವರು. ಅವ್ರಿಗೆಲ್ಲ ಕೆಪಾಸಿಟಿ ಇದೆ, ಅವರು ನಿರ್ಮಾಪಕರು ಆಗಬೇಕು. ಎಲ್ಲ ಕೆಪಾಸಿಟಿ ಮಾಡಬೇಕು. ಡೇಟ್ ಕೊಡ್ತೀನಿ, ಹೌದು. ನಮಗೆ ಡೇಟ್ ಕೊಡೋಷ್ಟು ದೊಡ್ಡವನಲ್ಲ, ಇರಲಿ, ಏನೋ ಒಂದು ನಮ್ದು ಹಳ್ಳಿಲು ಸೇವೆ ಮಾಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಇನ್ನೇನಿಲ್ಲ. ಈಗ ಡಿ ಬಾಸ್ ಬರೋರ್ಗು ಏನೋ ಎಂಟರ್ಟೈನ್ ಮಾಡ್ಬೇಕಲ್ಲ, ಅದಕ್ಕೆ ನಮ್ಮ ನಿಲ್ಲಿಸ್ಕೊಂಡಿದ್ದಾರೆ ಅಷ್ಟೇ. ನಾವೆಲ್ಲ ಒಂದು ಸಣ್ಣ ಇದು ಅಷ್ಟೇ. ನಾನು ಕಾಯ್ತಾ ಇದ್ದೀನಿ ಡಿ ಬಾಸ್ ಬರೋದಕ್ಕೆ. ಮತ್ತು ಒಂದು ಒಳ್ಳೆ ಕತೆ ನಮ್ಮ ಸಿನಿಮಾ, ಒಂದು ಒಳ್ಳೆ ಹಾರರ್ ಸಿನಿಮಾ, ಒಂದು ಒಳ್ಳೆ ಹಾರರ್ ಕಾಮಿಡಿ, ಮಜಾ ಇದೆ ಸಿನಿಮಾ. ನೀವೆಲ್ಲ ನೋಡಿಕೊಂಡು ಥಿಯೇಟ್ರಲ್ಲಿ ಯೂಶ್ವಲಿ ಹಾರರ್ ಸಿನಿಮಾಗಳಲ್ಲಿ ನೋಡ್ತಿರ್ತೀವಿ ಗೊತ್ತಾ, ಈಗ ಬರುತ್ತೆ ನೋಡು ಅಂತ. ಆ ಥರದ್ದೊಂದು ಸಿನಿಮಾ ಇದು. ಸೊ ನಿಮ್ಗೆಲ್ಲ ಇಷ್ಟಪಡ್ತೀರಾ ನೋಡಿ. ಥ್ಯಾಂಕ್ ಯು.